ನೋಡಿ, ಕೆಲ್ಸ ಇರ್ಲಾರ್ದವರು ಮೈಯೆಲ್ಲ ಪರ್ಸ್ಕೊಂತಾರಂತೆ. ಈಗ ಪಾಪ ನಿರುದ್ಯೋಗಿ ಆಗಿದ್ದಾರೆ. ಸೊ ಆದ್ರಿಂದ ಅವರು ಇಂಥವೆಲ್ಲ ಮಾಡೋದು ಸಹಜ. ಬಾನು ಮುಷ್ತಾಕ್ ಅವರು ಕರ್ನಾಟಕ ಮತ್ತು ಕನ್ನಡ ಇದನ್ನ ವಿಶ್ವಮಟ್ಟಕ್ಕೆ ಬುಕ್ಕರ್ ಪ್ರೈಸ್ ಗೆಲ್ಲುವ ಮುಖಾಂತರ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ನಾವು ಆ ಸಾಧನೆಯನ್ನ ನೋಡ್ಕೊಂಡು ಅವರಿಗೆ ನಾವು ಆಹ್ವಾನ ನೀಡಿರೋದು. ಹಿಂದೆ ನಿಸಾರ್ ಅಹಮದ್ ಅವರು ಇರ್ಬೋದು, ಈ ಬಿಜೆಪಿ ಇದ್ದಾಗ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಆಹ್ವಾನ ನೀಡಿದಾಗ ಕೂಡ ಅವರು ಜಾತಿ ಧರ್ಮ ನೋಡ್ ಕರೆದಿಲ್ಲ, ಅವರ ಸಾಧನೆಯನ್ನ ನೋಡ್ ಕರೆದಿದ್ದಾರೆ, ಅವರ ಕೊಡುಗೆಯನ್ನ ನೋಡ್ ಕರೆದಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಬಾನು ಮುಷ್ತಾಕ್ ಅವರ ಕೊಡುಗೆ ಯಾವ ಬಿಜೆಪಿ ಸಂಸದರಿಗೆ ಹೋಲಿಸಿದ್ರು ಕೂಡ ಹೆಚ್ಚೇ ಇದೆ. ಮತ್ತೆ ಅವರು ನಾಗರಿಕರಲ್ವಾ, ನಮ್ಮ ದೇಶದ ನಾಗರಿಕರಲ್ವಾ, ಒಬ್ಬ ದೇಶದ ಸಾಮಾನ್ಯ ನಾಗರಿಕರು ಕೂಡ ಇದಕ್ಕೆ ಆಹ್ವಾನ ಪಡಿಬಹುದಾಗಿದೆ. ಸೊ ಇವ್ರೇನಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ಅಲ್ಲಿ ಬಿಜೆಪಿನಲ್ಲಿ ಕೆಲವು ಶಾಸಕರು ಸಂಸದರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿದ್ದಾರೆ, ಅವ್ರ ಮಾತಿಗೆ ಬೆಲೆ ಇಲ್ಲ. ಈ ಹಿಂದೆ ಅವರದು ವಿಜೇಂದ್ರ ಹಠಾವ್ ಚಲೋ ಅಂತ ಏನೋ ಒಂದು ಡೆಲ್ಲಿ ಚಲೋ ಅಂತ ಮಾಡಿದ್ರು, ಅಲ್ಲಿ ಫ್ಲಾಪ್ ಆಯ್ತು. ಮತ್ ಬೇರೆದೆಲ್ಲಾನು ಏನೇನೋ ಮಾಡಕ್ ಹೋದ್ರು, ಅದನ್ನು ಕೂಡ ಆಗಿಲ್ಲ. ಟಿಕೆಟ್ ಕೂಡ ಇವರು ಹಿಂಗೆ ಏನೋ ವರ್ತನೆ ಮಾಡ್ತಾರೆ ಅಂದ್ಬಿಟ್ಟೆ ಇವತ್ತು ಅವ್ರಿಗೆ ಕಟ್ಟಾಗಿ ಇವತ್ತು ಯದುವೀರ್ ಅವರಿಗೆ ಕೊಟ್ಟಿರೋದು. ಸೊ ಇವತ್ತು ಏನ್ ನಾನು ಹೇಳ್ದಂಗೆ ಕೆಲಸ ಇರ್ಲಾರ್ದವರು ಮೈ ಪರ್ಸ್ಕೋತಾರೆ ಅಂದ್ಬಿಟ್ಟು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಷ್ಟೇ. ಪದೇ ಪದೇ ಯಾಕೆ ಸರ್ ಇಷ್ಟೊಂದು? ನಾ ಹೇಳ್ತಿಲ್ವಾ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಸರ್, ಬೇರೆದೇನಿದೆ ಹೇಳಿ? ಇವರು ನಮ್ಮ ದೇಶದ ನಾಗರಿಕರಲ್ವಾ? ನಮ್ಮ ಕರ್ನಾಟಕ ಮತ್ತು ಕನ್ನಡ ಪರವಾಗಿ ಒಂದು ದೊಡ್ಡ ಸಾಧನೆ ಮಾಡಿಲ್ವಾ? ತಪ್ಪೇನಿದೆ? ಏನಾದ್ರೂ ಕಾರಣ ಇರಬೇಕಲ್ಲ ಸರ್. ದಸರಾ ನಾಡ ಹಬ್ಬ, ಎಲ್ಲರೂ ಪಾಲ್ಗೊಳ್ಳುವಿಕೆ ಮೂಲಕ ಇದಕ್ಕೊಂದು ದೊಡ್ಡ ರಂಗನ ಕೊಡಬೇಕಾಗಿರುವಂಥ ಒಂದು ಗಾಂಭೀರ್ಯತೆಯನ್ನು ಸಿಗಬೇಕಾಗಿರುವಂಥದ್ದು. ಆದರೆ ಇಂತಹ ಹಬ್ಬದ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ಪಕ್ಷಗಳಲ್ಲಿ ಈ ರೀತಿ ಈಗ ರಾಜಕೀಯ ಯಾರು ಮಾಡ್ತಾ ಇರೋದು? ಇದರಲ್ಲಿ ರಾಜಕೀಯ ಯಾರು ಮಾಡ್ತಾ ಇರೋದು? ಬಿಜೆಪಿಯವರಲ್ವಾ? ಇವರು ಇಷ್ಟು ಸೆನ್ಸಿಟಿವ್ ಇದ್ರೆ ಸುಮ್ ರಾಜಕೀಯ ಬಿಡಕ್ ಹೇಳಿ. ಏನ್ ಹೇಗ್ ಧಕ್ಕೆ ಆಗ್ತಾ ಇದೆ? ಯಾರಿಂದ ಧಕ್ಕೆ ಆಗ್ತಾ ಇದೆ? ಸಾರ್ವಜನಿಕರಲ್ಲಿ ಚರ್ಚೆಗೆ ಬಂದಿದ್ಯಾ ಸರ್? ಇವ್ರು ತಾನೇ ಚರ್ಚೆಗೆ ತರ್ತಾ ಇರೋದು. ಇದೇ ಬಾನು ಮುಷ್ತಾಕ್ ಅವರು ಬುಕ್ಕರ್ ಪ್ರೈಸ್ ಗೆದ್ದಾಗ ಇಡೀ ಬಿಜೆಪಿಯವರೆಲ್ಲರೂ ಕೊಂಡಾಡಿದ್ರು. ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡ ಮತ್ತು ಕರ್ನಾಟಕದ ಪರವಾಗಿ ನಿಂತಿದ್ದಾರೆ, ಅವರು ನಮಗೆ ಹೆಮ್ಮೆ ಅಂತ ಹೇಳಿದ್ರು. ಮತ್ತೆ ಅದೇ ಹೆಮ್ಮೆಯ ಪುತ್ರಿಗೆ ಇವತ್ತು ನಾವು ಒಂದು ಸ್ಥಾನಮಾನ ಕೊಡಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂದ್ರೆ ಇವ್ರಿಗೇನು ಸಮಸ್ಯೆ ಆಗಿದೆ? ಇವ್ರಿಗೆ ನಿಜವಾಗ್ಲೂ ಅಷ್ಟು ಇಷ್ಟ ಇದ್ರೆ, ದೇಶದ ಬಗ್ಗೆ ಅಭಿಮಾನ ಇದ್ರೆ, ಪ್ರತಾಪ್ ಸಿಂಹ ಅಂಡ್ ಗ್ಯಾಂಗ್ ಮತ್ತೆ ಬಿಜೆಪಿ ಅವರಿಗೆ ಫಸ್ಟ್ ಧೈರ್ಯ ಇದ್ರೆ ಅಮಿತ್ ಶಾ ಅವ್ರ ಮಗಂಗೆ ಹೇಳಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಿಲ್ಸಕ್ಕೆ. ನಾಚಿಕೆ ಬರಲ್ವಾ ಅವರಿಗೆ? ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಸಿಕ್ಕಿದ್ರ ಎಲ್ಲಾದ್ರು ಯಾರಾದ್ರೂ? ಏನ್ ಅವರಿಗೆ ಪಾಕಿಸ್ತಾನ ಅವರಿಗೆ ಲೋನ್ ಕೊಟ್ಟಿದ್ದಾರೆ ಇವತ್ತು ವಿಶ್ವ ಬ್ಯಾಂಕ್ ಇಂದ. ಅವ್ರ ಜನರಲ್ಲಿಗೆ ಟ್ರಂಪ್ ಅವರು ಕರೆದಿ ಊಟ ಹಾಕಿಸಿದ್ದಾರೆ. ಕೌಡೆ ಕಾಸು ಕೀಮತ್ ಇಟ್ಟಿಲ್ಲ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದು ಬರೇ TRPಗೋಸ್ಕರ, ಸ್ಪಾನ್ಸರ್ಶಿಪ್ಗೋಸ್ಕರ, ದುಡ್ಡುಗೋಸ್ಕರ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡ್ತೀರಾ? ನೀವು ನಿಜವಾಗ್ಲೂ ನಿಮ್ಮ ಹಿಂದೂ ಇದಕ್ಕೆ ಧಕ್ಕೆ ಆಗಿದ್ದಿದ್ರೆ ಪಾಕಿಸ್ತಾನ ಜೊತೆ ನಂಟು ಬಿಡ್ರಿ. ಪಾಕಿಸ್ತಾನ ಜೊತೆ ಯಾಕೆ ಆಡ್ತಾ ಇದ್ದೀರಾ ಏಷ್ಯಾ ಕಪ್ನಲ್ಲಿ? ಅಮಿತ್ ಶಾ ಅವ್ರ ಮಗ ICC ಚೇರ್ಮನ್ ಇದ್ದಾರೆ ಒಂದೇ ಕಾರಣಕ್ಕ? ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇದೆಯಾ ಇವರಿಗೆ? ಸೊ ಅದಕ್ಕೆ ಇವರು ಫಸ್ಟ್ ಅವರಲ್ಲೇನಿದೆ ತಿಳ್ಕೊಳಕ್ ಹೇಳಿ, ಅದಾದ್ಮೇಲೆ ಮಾತಾಡ್ಲಿ. ನಾಡ ಹಬ್ಬಕ್ಕೆ ಒಂದು ಪರಂಪರೆ ಇದೆ, ಒಂದು ಇತಿಹಾಸ ಇದೆ ಕೂಡ. ಅದೇ ಪರಂಪರೆಯನ್ನ ನಾವು ಮೇಂಟೈನ್ ಮಾಡ್ತಾ ಇರೋದು. ನಮ್ಮ ದೇಶದ ಒಬ್ಬ ನಾಗರಿಕರಿಗೆ ನಮ್ಮ ಕನ್ನಡ ಮತ್ತು ಕರ್ನಾಟಕದ ಪರವಾಗಿ ಯಾರು ವಿಶ್ವಮಟ್ಟದಲ್ಲಿ ನಮಗೆ ಒಂದು ಒಳ್ಳೆ ಹೆಸರು ತಂದಿದ್ದಾರೆ ಅವರಿಗೆ ನಾವು ಆಹ್ವಾನ ಮಾಡಿ ನಾಡಹಬ್ಬವನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು. ಆ ಪರಂಪರೆಯನ್ನ ಇನ್ನೂ ಕೂಡ ಇಟ್ಟಿದ್ದೀವಿ. ಇವರು ಪರಂಪರೆಯನ್ನ ಕಲುಷಿತ ಮಾಡ್ತಾ ಇರೋದು, ಕಾಂಟ್ರವರ್ಸಿ ಮಾಡ್ಕೊಂಡು. ಏನಾಗ್ತಾ ಇತ್ತು? ಆಹ್ವಾನ ಇದೇ ದೊಡ್ಡ ಮನ್ಸು ಮಾಡಿಬಿಟ್ಟು ನೋಡಿ, ಒಬ್ಬ ನಾಗರಿಕರಿಗೆ ಈ ಹಕ್ಕು ಕೂಡ ಕೊಟ್ಟಿದೆ ನಮ್ಮ ಸಂವಿಧಾನ. ನಮ್ಮ ಪರಂಪರೆಯನ್ನ ಉಳಿಸ್ಲಿಕ್ಕೆ ಇವತ್ತು ಎಲ್ಲಾ ಸಮುದಾಯಗಳು ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಇವರು.